ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯ. DK ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆ ಮಾಡುವಲ್ಲಿ ಎಡುತ್ತಾ ಇದ್ದಾರೆ. ಯಾಕೆ ಅನಗತ್ಯ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಸುಧಾ ಅವರ ಆತ್ಮೀಯರು ಹೌದು, ಕೃಷ್ಣ ಬೈರೇಗೌಡರು ಅವ್ರಿಗೆ ಅವು ಪೂರ್ತಿಯಾಗಿ ಬೆಂಗಳೂರು ಕೊಟ್ಬಿಡ್ರಿ ಸಾಹೇಬ್ರ, ಅದು ಒಳ್ಳೇದಲ್ವಾ? ಒಳ್ಳೆ ಆಡಳಿತಗಾರ ಮತ್ತು ಒಂದಂತ ಎಲ್ಲ ಗೊತ್ತಿರಬೇಕಿಲ್ಲ. ಸ್ವತಃ DK ಅವರು ಹಿಡ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ರಾಜಕಾರಣಿ ದುಡ್ಡು ಹೊಡಿಲಾರದು ಇವತ್ತು ಅಧಿಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್ ಥಿಂಕ್. ಇದು ಇವತ್ತು ಎಚ್ ಸಿ ಮಾದೇವಪ್ಪನವರು, ಅವ್ರ ಸಂಬಂಧಿಕರು, ಅವ್ರ ಮಗ ಭ್ರಷ್ಟದಾರ, ಪಾರ್ಟಿಗೆ ಏನು ಮಾಡಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಹೈಕಮಾಂಡ್ ಮಾತಾಡ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯರು ಒತ್ತಡ ತಂದರೂ ಸಹಿತ ಬೇಡ ಅವರ ಅನ್ನುವಂಥ ಮಾತುಗಳು ಆಗಿದಾವೆ, ಸುದ್ದಿಗಳು ಇದ್ದಾವೆ. ಅದು ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ. ಆದರೆ ಇಲ್ಲಿ ಯಾವ ರಾಜಕಾರಣಿ ಇಲ್ಲಿ ಏನಂತೀವಿ ನೆಪೋಟಿಸಮ್, ಸ್ವಹಿತಾಸಕ್ತಿ, ಕುಟುಂಬ ರಾಜಕಾರಣ ಮಾಡೋದಿಲ್ಲ, ದುಡ್ಡು ಹೊಡಿಲ್ಲ ಅನ್ನೋದ್ರು ಒಬ್ಬರು ಇದ್ದಾರೆ ಇಲ್ಲಿ ಯಾರಾದರೂ? ಅದನ್ನು ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಅನಗತ್ಯ ಸಮಸ್ಯೆ. ಈಗ ಮುಖ್ಯವಾಗಿ ಬೇಕಾಗಿದ್ದು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರೂ ಗಾಂಧಿನೂ ಇಲ್ಲ, ಇಲ್ಲಿ ಯಾರೂ ಉನ್ನತ ಮಟ್ಟ ಚಿಂತಕರು ಇಲ್ಲ, ಯಾರು ಲೋಹಿಯ ಇಲ್ಲ, ಯಾರೂ ಇಲ್ಲ. ಎಲ್ಲರೂ ಇಲ್ಲಿ ಬರೋದು ರಾಜಕೀಯಕ್ಕೆ ಎದಕ್ಕಪ್ಪ ಅಂದ್ರೆ ದುಡ್ಡು ಹಾಕೋದು, ದುಡ್ಡು ತಕ್ಕೊಳ್ಳೋದು. ಇದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಅಂಥ ಪ್ರಸಂಗದಲ್ಲ ಅವ್ರ ಬಗ್ಗೆ ಒಂದಿಷ್ಟು ಹೇಳಿಕೆ ಕೊಟ್ಟು ಹೈಕಮಾಂಡ್ ಮುಂದೆ ಏನೋ ಮಾಡಿದರೆ ಅದು ಸಿದ್ದರಾಮಯ್ಯ ಒಪ್ಪೋದು ಸಣ್ಣ ಕೂಸುನೂ ಅಲ್ಲ. ಮತ್ತು ಅದೇ ಕಾರಣ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ಓಡಾಡ್ತಾ ಇರ್ತಾರೆ, ಪಾರ್ಟಿ ಫಂಡು ಅದು ಇದು ಮಾಡ್ತಾ ಇರ್ತಾರೆ. ಅವರು ಮಾಡಿದ್ರೆ ಇಲ್ಲಂತಲ್ಲ. ಎಚ್ ಸಿ ಮಾದೇವಪ್ಪನವರು ಇರ್ಬೋದು, ಒಂದಿಷ್ಟು ಹೆಚ್ಚು ಕಡಿಮೆ ಕೊಟ್ಟಿರ್ಬೋದು ಅವ್ರ ಪಾರ್ಟಿಗೆ, ಅವ್ರು ಕೊಡೋದಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವ ರಾಜಕೀಯ ಪಕ್ಷನೂ ಪೊಲಿಟಿಕಲ್ ಏನಂದ ಪಾರ್ಟಿಗಳಿದ್ದಾವೆ, ಆ ಪಾರ್ಟಿ ಫಂಡ್ ಇಲ್ಲದೆ ಯಾವ ಪಕ್ಷನೂ ಹಿಡಿಯೋದಿಲ್ಲ. ಹೀಗಾಗಿ ಆ ವಿಷಯ ಬಗ್ಗೆ, ಆದರ್ಶದ ಬಗ್ಗೆ ಮತ್ತದ್ರ ಬಗ್ಗೆ ಏನೋ ಚರ್ಚೆ ಮಾಡಿಕೊಂಡು ಅವ್ರನ್ನ ತೆಗೆದು ಹಾಕುವಂಥದ್ದು ಅಥವಾ ಒಟ್ಟಿಗೆ ಅವ್ರಿಗೆ ಈ ಒಂದು ಮಂತ್ರಿ ಕೊಳ್ಳಾರಂಥ ಸ್ಥಿತಿ ನಿರ್ಮಾಣ ಮಾಡೋದ್ರಿಂದ ಇವತ್ತು ಜಮೀರ್ ಅಹಮದ್ ಖಾನ್ರ ಮುಸ್ಲಿಮರಾಗಿರ್ಬೋದು, ಅದೇ ಕಾಲಕ್ಕೆ ಎಚ್ ಸಿ ಮಾದೇವಪ್ಪನವರ ದಲಿತರಾಗಿರ್ಬೋದು, ಎಲ್ಲರೂ ಇವತ್ತು ನಮ್ಮವ್ರು ಕೊಡಬೇಕಪ್ಪ, ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತ ಸ್ಲೋಗನ್ ಆಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾರ್ಟಿ ವಿರೋಧವಾಗಿ DK ವಿರೋಧವಾಗಿ ಎಲ್ಲ ಧ್ವನಿ ಎದ್ದು ಬರ್ತಾ ಇದೆ ನೋಡ್ರಿ. ಆರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಆಗಲೇ ಕೊಟ್ಟಿದ್ದು ಮುಗಿದೋಗ್ಬಿಟ್ಟಿತ್ತು, ಬೇಡ ಇದು ಕೃಷ್ಣ ಬೈರೇಗೌಡರಿಗೆ ಕೊಟ್ರಿ. ಕೃಷ್ಣ ಬೈರೇಗೌಡರಿಗೆ BDA ಮತ್ತು ಇನ್ನೊಂದು ಕೊಟ್ಬಿಟ್ಟಿದ್ರೆ ಮುಗಿದೋಗ್ಬಿಡೋದಿತ್ತು. ಸಮಸ್ಯೆಗಳನ್ನ ಯಾಕೆ ಹೇಳ್ಕೊತಾ ಇದ್ದೆ? ನಿಮ್ಗೆ ಟೈಮ್ ಇಲ್ಲ. DK ಶಿವಕುಮಾರ್ ಅವರ 2028ರಲ್ಲಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀರಿ. ಆದರೆ ಈಗ ಹೊಂಟಿದ್ದು ಈಗಾಗಲೇ ಹೋಯಿತು, ವಾರ 2 ವಾರ 3 ವಾರ ಈಗ ಹೋಗ್ತದೆ. ಎಲ್ಲದ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಏನೋ ಒಂದಿಷ್ಟು ಘೋಷಣೆ ಮಾಡಿದಿರಿ, 56,000 ತೊಗೊಳ್ತೀನಿ ಅಂತ. ಎಲ್ಲಿ ತೊಗೊಳ್ತಾ ಇದ್ದೀರಿ? ಅದರ ಕಡೆ ಲಕ್ಷ್ಯ ಇರಬೇಕಾಗಿದ್ದು. ಇಲ್ಲಿ ಯಾರೋ ಬರಲಿ ಹೋಗಲಿ ಮುಖ್ಯ ಅಲ್ಲ, ಅವ್ರಿಗೆ ಕೆಲಸ ತೊಗೊಳೋದು ಮುಖ್ಯ ಇರ್ತದೆ. ಆ ದಿಶೆಯಲ್ಲೇ ಒಂದಿಷ್ಟು ಕೊಟ್ಟು ತೊಗೊಳ್ಳೋದು. ಹೇಗೋ ಒಂದು ಒಳ್ಳೆ ಜಾಲ ನಡೆಯನ್ನು ಇಟ್ರಿ. ಸತೀಶ್ ಜಾರಕಿಹೊಳಿ ಅವರನ್ನು ಒಳಗೆ ತೊಗೊಂಡ್ರಿ.